ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೇದು ಮಾಡೋ ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಸ್ನೇಹಿತರೆ, ನೀವು ನೈಟ್ ಮಲ್ಕೊಂಡಾಗ ನಿಮ್ಮ ಕನಸಲ್ಲಿ ಏನಾದರೂ ಕೆಂಪು ಬಟ್ಟೆ ಕಟ್ಕೊಂಡಿರೋರಾಗಲಿ ಅಥವಾ ಯಾರಾದರೂ ರಾಯರ ಫೋಟೋ ಕೊಡುವಂಥ ವಿಚಾರದಲ್ಲಾಗಲಿ, ಬೃಂದಾವನ ಕೊಡುವಂಥ ವಿಚಾರದಲ್ಲಾಗಲಿ, ಅರ್ಚಕರು ನಿಮಗೆ ಮಂತ್ರಾಕ್ಷತೆಯನ್ನು ಕೊಡುವಂಥ ವಿಚಾರದಲ್ಲಾಗಲಿ, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ ಆ ವಿಚಾರದಲ್ಲಿ, ಗಂಟೆ ಶಬ್ದ ಈ ಥರದಲ್ಲಿ ನೀವು ನೈಟ್ ಮಲ್ಕೊಂಡಾಗ ನಿಮ್ಮ ಕನಸಲ್ಲಿ ಏನಾದರೂ ಈ ಥರ ಬಿದ್ದಿತ್ತು ಅಂದರೆ ಖಂಡಿತ ನೀವು ಆದಷ್ಟು ಬೇಗನೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಯಾಕೆ ನೀವು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನೀವು ಹೇಳ್ಬೋದು ನನಗೆ, ಇವಾಗ ನಾನು ಒಂದು 15 ದಿವಸ ಆಯಿತು ಹೋಗಿ ಬಂದು, ಈಗ ಒಂದು ವಾರ ಆಯಿತು ಹೋಗಿ ಬಂದು, ನಾ 2 ದಿನ ಆಯಿತು ಹೋಗಿ ಬಂದು, ಮತ್ತೆ ಹೋಗಬೇಕಾ ಅಂತ ಹಿಂದೇಟು ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ಅದು ರಾಯರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ನೀವೆಷ್ಟು ಕಷ್ಟ ಇದೆ ನಿಮ್ಮಲ್ಲಿ, ಆ ಕಷ್ಟವನ್ನು ಎಲ್ಲ ರಾಯರು ಅರ್ಥ ಮಾಡಿಕೊಂಡು ನಿಮ್ಗೆ ನೈಟ್ ಮಲಗಿದಾಗ ಆ ಥರ ಒಂದು ಸೂಚನೆಯನ್ನು ಕೊಡ್ತಾರೆ. ಮತ್ತು ನಾವು ರಾಯರ ಹತ್ರ ಹೋಗಿ ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಆಡಿಸಿ, ನೀವು ನನಗೆ ಕಷ್ಟ ಕೊಟ್ಟಿದ್ದೀರಾ, ಆ ಕಷ್ಟದಲ್ಲಿ ನಾನು ಕುಗ್ಗಿಲ್ಲ, ನನಗೆ ಅದು ಎದುರಿಸೋ ಶಕ್ತಿ ಕೊಡಿ ರಾಯರೇ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ. ರಾಯರು ನಿಮಗೆ ಖಂಡಿತ ಇನ್ನು ಮುಂದೆ ಯಾವ ಕಷ್ಟವೂ ಬರಲ್ದಂಗೆ ನೀವೇನು ರಾಯರ ಹತ್ರ ಕೇಳ್ಕೊಂಡಿರ್ತಾರೆ ಅದಕ್ಕೆ ಅನುಗ್ರಹ ಮಾಡ್ತಾರೆ ಸ್ನೇಹಿತರೆ. ನಿಮ್ಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಬನ್ನಿ. ಯಾಕಂದರೆ ರಾಯರ ಮಹಿಮೆ, ಅವರ ಪವಾಡ, ಆ ರಾಯರ ಬಗ್ಗೆ ತಿಳ್ಕೊಂಡವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಸ್ನೇಹಿತರೆ. ನಿಮಗೆ ನಿನ್ನೆನೇ ಬೀಳಿ ಮೊನ್ನೆನೇ ಬೀಳಿ ಒಂದು ವಾರನೇ ಆಗಿರಲಿ ಹಿಂದೇಟು ಹಾಕಕ್ಕೆ ಹೋಗಬೇಡಿ. ಅಥವಾ ಇನ್ನೊಂದು 2 ತಿಂಗಳಾದ್ಮೇಲೆ ಹೋಗೋಣ, ಇನ್ನೊಂದು 3 ತಿಂಗಳ ಆದಮೇಲೆ ಹೋಗೋಣ, ಇವಾಗ ಮೊನ್ನೆ ಕೂಡ ಹೋಗಿ ಬಂದಿದ್ದೀನಿ ಅಂತೇಳಿ ಹಿಂದೇಟು ಹಾಕಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಮ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗದಿಂದ ನೀವು ರಾಯರ ಹತ್ರ ಹೋಗಿ ಕೇಳ್ಕೊಂಡ್ರೆ, ನೀವು ಹೋದರೆ ಸಾಕು, ನೀವೆಷ್ಟು ಸಲ ಹೋಗ್ತೀರಾ ನಿಮ್ಮನ್ನ ಪ್ರತಿಯೊಬ್ಬರು ಭಕ್ತರಲ್ಲೂ ಏನು ಕೇಳ್ಕೊಂಡಿರ್ತಾರೆ ಅನ್ನೋದು ರಾಯರ ಕೌಂಟ್ ಇರುತ್ತೆ. ನಾವು ಎಷ್ಟೇ ಸಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಎಷ್ಟು ಸಲ ಹೇಳ್ತಾ ಇರ್ತೀವಿ, ಅದೆಲ್ಲ ಕೌಂಟ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಪ್ರತಿದಿನವೂ ರಾಯರ ಬಗ್ಗೆನೇ ವಿಡಿಯೋ ಮಾಡ್ತಾ ಇರ್ತೀನಿ. ರಾಯರ ಬಗ್ಗೆ, ಯಾಕಂದರೆ ರಾಯರು ನನಗೆ ಅಷ್ಟೊಂದು ಪವಾಡಗಳನ್ನು ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ತುಂಬ ಅಂದರೆ ಅದ್ಭುತವಾದಂಥ ಪವಾಡಗಳಿದೆ. ನಾನು ಪ್ರತಿಯೊಂದು ವಿಚಾರದಲ್ಲೂ ರಾಯರ ಬಗ್ಗೆನೇ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಉಸಿರಿರುವವರೆಗೂ ನಾನು ರಾಯರ ಬಗ್ಗೆನೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಈ ಬೇರೆಯವರಿಗೆ ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ. ನಾವು ಇನ್ನೊಬ್ಬರಿಗೆ ಒಂದು 4 ಜನಕ್ಕೆ ಏನು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ನಮಗೆ ಬೇಗ ತಕ್ಷಣವೇ ರಾಯರು ನಮಗೆ ಪರಿಹಾರ ಮಾಡ್ತಾರೆ. ಅದಕ್ಕೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.